ಇದರ ವಿರುದ್ಧವಾಗಿ, ಈ ಅನ್ಯಾಯ ವಿರುದ್ಧವಾಗಿ ಇದು ಸರಿಪಡಿಸಬೇಕಂತ ಸರ್ಕಾರ, ಕರ್ನಾಟಕ ಸರ್ಕಾರಕ್ಕೆ ನಾವು ಎಚ್ಚರಗೊಳಿಸಲಿಕ್ಕೆ ಹುಮನಾಬಾದ್ನಲ್ಲಿ ಬಂದ್ ಕರೆಯನ್ನು ಕೊಡಲಾಗಿದೆ. ಈ ಬಂದ್ ಕರೆ ಯಾವ ರೀತಿ ಇರ್ತದೆ ಅಂದರೆ, ಈಗಾಗಲೇ ಶಾಲಾ ಕಾಲೇಜುಗಳು ಎಕ್ಸಾಮ್ ನಡೆದವ, ಕೆಲವೊಂದು ಆ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಹಾಗಾಗಿ ಇದಕ್ಕೆ ಯಾವುದಕ್ಕೂ ಕೂಡ ನಾವು ಬೈ ಫೋರ್ಸೇಬಲಿ ಆಗಿ ನಾವು ಒತ್ತಾಯಪೂರ್ವಕವಾಗಿ ನಾವೇನಾದರೂ ಬಂದ್ ಮಾಡಲ್ಲ. ನಮ್ಮ ಹಕ್ಕನ್ನು ಪ್ರತಿಭಟನೆ ಮುಖಾಂತರ ಮಾಡ್ತೇವೆ, ಬಟ್ ಬಂದ್ ಇದ್ದಿರ್ತದೆ. ಅದು ನಾವು ಈ ಹುಮನಾಬಾದ್ ಏನು ವ್ಯಾಪಾರಸ್ಥರ ನಾಗರಿಕರ ಅವರೆಲ್ಲರಲ್ಲಿ ನಾವು ಕೈ ಮುಗಿದು ಕಳಕಳಿ ಮನವಿ ಮಾಡೋದಿಷ್ಟೇ, ನಾವು ನಿಮ್ಮನ್ನು ತೊಂದರೆ ಕೊಡಲ್ಲ. ಆದರೆ ನಮಗಾದಂಥ ಅನ್ಯಾಯವನ್ನು ತಮ್ಮ ಸಹಕಾರದ ಜೊತೆಗೆ ನಮ್ಗೆ ಕೊಡಬೇಕು. ನಮ್ಮ ನಾಳೆ ಹೋರಾಟಕ್ಕೆ ಸಹಕಾರ ಮಾಡಬೇಕು. ಬಂದಲ್ಲಿ ತಮ್ಮೆಲ್ಲರ ಸಹಕಾರ ಇರಬೇಕಂತಂದು ನನ್ನ ಕಳಕಳಿಯ ಮನವಿ. ಅದರ ಜೊತೆಗೆ ಈ ಹೋರಾಟಕ್ಕೆ ನಮ್ಮ ಸಮುದಾಯದ ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಸಕ್ಸಸ್ ಮಾಡಬೇಕಂತ ಮನವಿ. ಮುಂದುವರಿ